ಆತ್ಮೀಯ ಮಕ್ಕಳೇ, ANB ಎಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ಪಾಠ 1 ದೊಡ್ಡವರ ದಾರಿ. ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಭ್ಯಾಸಿಸೋಣ. ಮೊದಲನೆಯ ಅಭ್ಯಾಸ, ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಮೊದಲನೆಯ ಪ್ರಶ್ನೆ, ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಎರಡನೆಯ ಪ್ರಶ್ನೆ, ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಮೂರನೆಯ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ನಾಲ್ಕನೆಯ ಪ್ರಶ್ನೆ, ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು. ನಂತರದ ಅಭ್ಯಾಸ, ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ರಾಷ್ಟ್ರಪತಿ. ನಮ್ಮ ದೇಶದ ರಾಷ್ಟ್ರಪತಿಗಳು ದೆಹಲಿಯಲ್ಲಿ ವಾಸಿಸುತ್ತಾರೆ. ಎರಡನೆಯದು, ಕಾಸು. ಕಷ್ಟಪಟ್ಟು ದುಡಿದ ಕಾಸನ್ನು ಪೋಲು ಮಾಡಬಾರದು. ಮೂರನೆಯದು, ಶಿಸ್ತು. ಶಿಸ್ತು ನಮ್ಮ ಜೀವನಕ್ಕೆ ತುಂಬ ಮುಖ್ಯವಾಗಿದೆ. ನಾಲ್ಕನೆಯದು, ದಾರಿ. ನಾವು ಯಾವಾಗಲೂ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು. ನಂತರದ ಅಭ್ಯಾಸ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ಉತ್ತರ, ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಎರಡನೆಯ ಪ್ರಶ್ನೆ, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಉತ್ತರ, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು. ಮೂರನೆಯ ಪ್ರಶ್ನೆ, ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು? ಉತ್ತರ, ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಹೇಳಿದರು. ನಾಲ್ಕನೆಯ ಪ್ರಶ್ನೆ, ಜಾಮಿಯಾ ಮಿಲಿಯಾ ಎಲ್ಲಿದೆ? ಉತ್ತರ, ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ. ಪ್ರಶ್ನೆ 5, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಉತ್ತರ, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಹಾಕುವವನ ವೇಷ ಹಾಕಿದರು. ನಂತರದ ಅಭ್ಯಾಸ, ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯದು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಈ ಮಾತನ್ನು ಪ್ರಸಾದರು ಮಕ್ಕಳಿಗೆ ಹೇಳಿದರು. ಎರಡನೆಯದು, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಉತ್ತರ, ಮಕ್ಕಳು ರಾಜೇಂದ್ರ ಪ್ರಸಾದರಿಗೆ ಈ ಮಾತನ್ನು ಹೇಳಿದರು. ನಂತರದ ಅಭ್ಯಾಸ, 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ರಾಜೇಂದ್ರ ಪ್ರಸಾದ್ ರವರ ವ್ಯಕ್ತಿತ್ವ ಎಂಥದ್ದು? ವಿವರಿಸಿ. ಉತ್ತರ, ರಾಜೇಂದ್ರ ಪ್ರಸಾದ್ ರವರ ವ್ಯಕ್ತಿತ್ವ ಪ್ರಶಂಸನೀಯವಾದುದು. ಅವರದು ಜನಕ ಮಹಾರಾಜನಂತೆ ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದು, ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯಪಾಲನೆ ಇವುಗಳಿಗೆ ಭಾರೀ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಎರಡನೆಯ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ಏನು ಮಾಡಿದರು? ವಿವರಿಸಿ. ಉತ್ತರ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಒಬ್ಬ ಬೂಟ್ ಪಾಲಿಶ್ ಮಾಡುವವನ ವೇಷದಲ್ಲಿ ಕೈಯಲ್ಲಿ ಪಾಲಿಶ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದು ಬಂದವರಿಗೆ ಪಾಲಿಶ್ ಮಾಡತೊಡಗಿದರು. ನಂತರದ ಅಭ್ಯಾಸ, ಲೇಖಕರ ಪರಿಚಯ. ಬೇಗೋ ರಮೇಶ್ ರವರ ಸ್ಥಳ, ಕಾಲ, ಕೃತಿಗಳನ್ನು ತಿಳಿಸಿ. ಉತ್ತರ, ಬೇಗೋ ರಮೇಶ್ ರವರು 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಮಿರ್ಲೆ ಕರಕಲಗೇರಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಗುಂಡಪ್ಪಾಜಿ ಹಾಗೂ ತಾಯಿ ರತ್ನಮ್ಮ. ಇವರ ಪ್ರಮುಖ ಕೃತಿಗಳೆಂದರೆ ಕನ್ನಡ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು 500 ಪುಸ್ತಕಗಳನ್ನು ರಚಿಸಿರುತ್ತಾರೆ. ಬಾಲವನಸ್ಪತಿ. ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಸಿದ್ಧಹಸ್ತರು. ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ನಾಯಕರು, ಕನ್ನಡ ಕಲಿಗಳು ಮುಂತಾದ ಕೃತಿಗಳನ್ನು ರಚಿಸಿರುತ್ತಾರೆ. ಆಯ್ದ ಲೇಖಗಳ ಸಂಕಲನ ವಚನ ಸಂಗಮವನ್ನು ರಚಿಸಿದ್ದಾರೆ. ನಂತರದ ಅಭ್ಯಾಸ, ವಚನ ಬದಲಿಸಿ. ಏಕವಚನ ಮತ್ತು ಬಹುವಚನ. ಬದಲಾಯಿಸಿದ ರೂಪ. ಗಿಡ, ಗಿಡಗಳು. ತಾಯಂದಿರು,
ತಾಯಿ, ಪತ್ರಿಕೆಗಳು ಪತ್ರಿಕೆ, ಮಗು ಮಕ್ಕಳು. ನಂತರದ ಒಂದು ಅಭ್ಯಾಸ, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. ಅವನು ಅವಳು, ಇವಳು ಇವನು, ಹೆಂಡತಿ ಗಂಡ, ನರ್ತಕಿ ನರ್ತಕ. ನಂತರದ ಅಭ್ಯಾಸ, ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನು ಕೊಡಿ. ಅನ್ವರ್ಥನಾಮಕ್ಕೆ ವ್ಯಾಪಾರಿ, ಕುಂಟ, ಕುರುಡ, ಶಿಕ್ಷಕಿ. ರೂಢನಾಮಕ್ಕೆ ನದಿಗಳು, ದೇಶ, ಪರ್ವತ, ಕಾಡು. ಅಂಕಿತನಾಮಕ್ಕೆ ಕೃಷ್ಣರಾಜನಗರ, ಸಾಲಿಗ್ರಾಮ, ಹೆಸರುಗಳು ಈ ರೀತಿ ಹೊಂದಿರುತ್ತದೆ. ಮುಂದಿನ ಒಂದು ಅಭ್ಯಾಸ ವರ್ಣಮಾಲೆಗೆ ಸಂಬಂಧಿಸಿದ್ದಾಗಿರುತ್ತದೆ.